ಗೊಂದಲ ಅಂತ ಮಾಡ್ತಾರ ಅವ್ರದ್ದು ಒಂದು ಪೂಜೆ ಮಾಡ್ತಾರೆ ರಾತ್ರಿಯಿಂದ ಬೆಳಗಿನ ತನಕ ಇರ್ತಾರೆ ಪೂಜೆ. ಗಣೇಶನೇನ್ ಈ ತರ ಗೊಂಬೆ ಆಟದ್ದು. ನಮ್ಮ ಕುರಿ ಸಂತೆಗೆ ಬಂದಿದೀವಿ ನಾವು ಇವಾಗ. ಮೋಸ್ಟ್ಲಿ ಇದು ಹರಿಹರ ಕುರಿ ಸಂತೆ ಇರ್ಬೋದು. ಇವ್ರು ಜೋಗ್ತಿ ಯಾರೆಲ್ಲ ಆಟ ಆಡಿದ್ರೆ ಇಸ್ತಿಗಾಟ ಅಂತ. ಹಂಗೆ ಪಕ್ಕದಲ್ಲಿ ಕಬಡ್ಡಿ ಐತೆ, ಬನ್ನಿ ನೋಡಿ. ಬೈಕಿಂಗ್ ಅಲ್ಲಿ ತಗೊಂಡು ಎಷ್ಟೋ ದೂರದಿಂದ ಬಂದು ನಮ್ಮ ಡ್ಯಾಶ್ ಹೊಡಿಸಿದ್ವಿ, ಭಾರಿ ಮಜಾ ಬರೋದ. ಫ್ರೆಂಡ್ಸ್ ನೋಡಿ, ಕೋಳಿ ಜಗಳ ಹಳ್ಳಿ ಸೊಗಡನ ನೆನಪಿಸ್ತೈತಿ. ಹಳ್ಳಿ ಇರುವೆ ಗೂಡು ಸಹ ಮಾಡಿದ್ದಾರೆ. ನಮ್ಮ ಮನೆಯವ್ರು ಇರುವೆ ಗೂಡೊಳಗೆ ಹೋಗ್ತಿದ್ದಾರೆ. ಇರುವೆ ಗೂಡು ಒಳಗೆ ಜಾರ ಬಂಡಿ ಟೈಪ್ ಮಾಡ್ಯಾರ ಇದನ್ನ. ಹೌದಾ? ಇಲ್ಲಿಂದ ಮೆಟ್ಲ ಈ ಕಡೆಯಿಂದ ಜಾರದ ಸಣ್ಣ ಸಣ್ಣ ಮಕ್ಕಳಿಗೆ ಅಲ್ವಾ ಕಾಲಂಗ ಜಾರ. ಫ್ರೆಂಡ್ಸ್, ಇವಾಗ ನಮ್ಮ ದಾವಣಗೆರೆಯ ಥೀಮ್ ಪಾರ್ಕಿಗೆ ಹೋಗ್ತಿದೀವಿ. ಅಂದ್ರೆ ದೃಶ್ಯ ಕಾಲೇಜಲ್ಲಿ ಹೊಸದಾಗಿ ಮಾಡಿರುವಂತ ಥೀಮ್ ಪಾರ್ಕ್ ಅನ್ನ ನೋಡೋಣ ಅಂತ ಹೋಗ್ತಾ ಇದೀವಿ. ಅದನ್ನ ಸಹ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ. ಈಗ ನಮ್ಮ ದಾವಣಗೆರೆಯಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಪ್ಪ ಫ್ಯಾಮಿಲಿ ಎಲ್ಲ ಅಂತ ಅಂದಾಗ ಸಡನ್ ಆಗಿ ಎಲ್ಲಾರು ಹೋಗಿ ಬರ್ಬೇಕು ಅಂದ್ರೆ ಈಗ ಉತ್ಸವ ಗಾರ್ಡನ್, ಆಮೇಲೆ ಇನ್ನೊಂದು ಯಾವ್ದೋ ಅಂತಾರಲ್ರಿ ಅಗಡಿ ಪಾರ್ಕ್ ಆ ತರ ಎಲ್ಲ ಹೇಳ್ತಾರಲ್ವಾ, ಅಷ್ಟು ದೂರ ಹೋಗೋದು ಬೇಡ. ನಮ್ಮ ದಾವಣಗೆರೆಯಲ್ಲೇ ಥೀಮ್ ಪಾರ್ಕ್ ಅಲ್ಲೇ ಅದೆಲ್ಲಾನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗೊರಪಜ್ಜ ಮತ್ತೆ ಹಳ್ಳಿ ರೈತರು ತರ, ಮತ್ತೆ ಆಮೇಲೆ ಟಗರು ಟಗರು ಕಾಳಗದ್ದು, ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಹೆಂಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ. ಅದನ್ನು ಸಹ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀವಿ. ನೋಡೋಣ, ಇವತ್ತು ಇಬ್ರು ಲಾಗ್ ಮಾಡ್ತಾ ಇದೀವಿ, ಹೆಂಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಪ್ರಜಾಪ ಬರೋರು ಹೋಗೋಣ. ಸ್ಟ್ರೈಟ್ ಒಂದೇ ಸರಿ ಬಂದ್ರೆ ದೃಶ್ಯಕಲಾ. ಫ್ರೆಂಡ್ಸ್, ಇವಾಗ ದೃಶ್ಯ ಕಾಲೇಜ್ ಎದುರುಗಡೆ ನಿಂತ್ಕೊಂಡಿದೀವಿ. ಅಂದ್ರೆ ನಾವು ಒನ್ ಟ್ಯಾಕ್ಸಿಂದ ಸ್ಟ್ರೈಟ್ ಬಂದ್ವಿ ಅಂತಂದ್ರೆ, ಅಂದ್ರೆ ಡೆಂಟಲ್ ಕಾಲೇಜ್ ರೋಡಲ್ಲಿ ಸ್ಟ್ರೈಟ್ ಬಂದ್ವಿ ಅಂದ್ರೆ ನಮಗೆ ಈ ಥೀಮ್ ಪಾರ್ಕ್ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಜಿಂಕೆಗಳು ಆಟ ಆಡ್ತಾ ಇದಾವೆ. ತುಂಬಾ ಚೆನ್ನಾಗಿತ್ತಲ್ಲ ಪಾರ್ಕ್. ಶಾರದಾ ದೇವಿ ಐತೆ ಒಂದು. ಬನ್ನಿ ಒಳಗಡೆ ಹೋಗೋಣ. ಇದು ನಾವು ಥೀಮ್ ಪಾರ್ಕಿಗೆ ಹೋಗೋ ಜಾಗ. ಅಂದ್ರೆ ನೋಡ್ರಿ ಗೊತ್ತಾಗುತ್ತೆ. ಕಲಾ ಗ್ಯಾಲರಿ ಅಂದ್ರೆ ಲೆಫ್ಟಿಗೆ ಹೋಗ್ಬೇಕು, ಥೀಮ್ ಪಾರ್ಕ್ ಅಂದ್ರೆ ರೈಟಿಗೆ ಹೋಗ್ಬೇಕು. ನಾವೀಗ ಥೀಮ್ ಪಾರ್ಕಿಗೆ ಹೋಗೋಣ, ರೈಟ್ ಸೈಡಿಗೆ. ಫ್ರೆಂಡ್ಸ್ ನೋಡಿ, ಈ ತರ ಒಳಗಡೆ ಹೋಗ್ಬೇಕು ನಾವು ಸ್ವಲ್ಪ ದೂರ. ಇದರಿಂದ ನಮಗೆ ಅದೊಂಥರ ಪಂಚಾಯತ್ ಕಟ್ಟೆ ತರ ಫೀಲ್ ಕೊಡ್ತಾ ಐತೆ. ನೋಡೋಣ ಒಳಗಡೆ ಯಾವ ತರ ಐತೆ ಏನು ಅಂತೇಳಿ. ಇಲ್ಲಿ ಒಳಗಡೆ ಹೋಗಕ್ಕೆ ತುಂಬಾ ದೂರ ಏನಿಲ್ಲ. ಒಳಗಡೆ ಬರಕ್ಕೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಅನ್ಸುತ್ತೆ. ನೋಡ ಬನ್ನಿ ಒಳಗೆ. ಏನ್ರಿ ಟಿಕೆಟ್ ಹೆಂಗೆ? 40 ರೂಪಾಯಿ. ಕನ್ನಡಾಂಬೆ ಇದ್ದಾರೆ. ಫಸ್ಟ್ ಬರ್ತಿದ್ದಂಕ್ಲೆ ನಮ್ಗೆ ಇವರೇ ಸಿಗೋದು, ದರ್ಶನ ಕೊಡೋದು ಎಂಟ್ರೆನ್ಸ್ಗೆನೆ. ವಾವ್, ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ನೋಡ್ರಿ. ನಮ್ಮ ಒಂದು ಹಳ್ಳಿ ಸೊಗಡನ್ನ ನೆನಪಿಸ್ತಾ ಇದೆ. ಯಾವುದೇ ಜಾತ್ರೆ ಆದ್ರೂ, ಇವಾಗ ಕುಂಭಮೇಳ ಅದೆಲ್ಲ ಇರುತ್ತಲ್ಲ. ದುರ್ಗಮ್ಮ ದೇವಿ ಜಾತ್ರೆ ಮಾಡ್ತಾ ಇದಾರೆ. ಒಬ್ಬ ದುರ್ಗಮ್ಮ ದೇವಿ ಜಾತ್ರೆ, ಬೆಣ್ಣೆ ನಗರಿಯ ಊರ ದೇವತೆ, ಐತಿಹಾಸಿಕ ದಾವಣಗೆರೆ ದುರ್ಗಾಂಬಿಕೆ ದೇವಿ ಜಾತ್ರೆ. ವಾವ್, ಸೂಪರ್ ಆಗೈತೆ. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಥೀಮ್ ಮಾತ್ರ. ದಾವಣಗೆರೆ ದುರ್ಗಮ್ಮನ ಹಬ್ಬನ ನೆನ್ಸುವಂತ ಒಂದು ಜಾತ್ರೆ ಇದು ನೋಡ್ರಿ. ಇವರೆಲ್ಲ ಡ್ರಮ್ ಸೆಟ್ ಅವರು, ಮತ್ತೆ ಭಜನೆ ಮಾಡೋರು ಇದಾರೆ, ಕಳಸ ಹಿಡ್ಕೊಂಡ್ ಬಂದಿರೋರು ಇದಾರೆ. ಕುಂಭಮೇಳ ಐತೆ ಅಂದ್ರೆ ಒಂದಿನ ಕಳಸ ಇರುತ್ತೆ, ಒಂದಿನ ಕುಂಭ ಇರುತ್ತೆ. ಅದು ಸಹ ಐತೆ ದಸರಾದಲ್ಲಿ. ಇವೆಲ್ಲ ದಸರಾ ಮೆರವಣಿಗೆ ಅದು ಹಿಂದಿರೋದು, ಕುಂಭ ಮತ್ತೆ ಕಳಸದ್ದು. ಮತ್ತೆ ದುರ್ಗಮ್ಮನ ಹಬ್ಬದಾಗೆ ಇದು ಮಾಡ್ತಾರಲ್ವಾ, ದೀ ನಮಸ್ಕಾರ ಆಗ್ತಾರಲ್ಲ, ಅದು ಐತೆ. ವಾವ್, ಮತ್ತೆ ಕೋಲಾಟ ಎಷ್ಟು ಚೆನ್ನಾಗೈತಲ್ಲ ಇದು ಥೀಮ್ ಮಾತ್ರ. ನಮ್ಮ ದಾವಣಗೆರೆ ರಿಲೇಟೆಡ್ ಆಗಿ ಮಾಡಿದಾರಲ್ಲ, ಅದೆಲ್ಲ ಚೆನ್ನಾಗೈತೆ. ಇದು ಮಾತ್ರ ತುಂಬಾ ಇಷ್ಟ ಆಯ್ತು. ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡ್ಲೇಬೇಕು ನೀವು ಮಾತ್ರ ಇದನ್ನ. ಫ್ರೆಂಡ್ಸ್, ಇವಾಗ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಏನು ದೃಶ್ಯ ಕಾಲೇಜು, ಎಷ್ಟೊತ್ತಿಗೆ ಬರ್ಬೋದು, ಇಲ್ಲಿ ಸರ್ನ ಕೇಳೋಣ. ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು ಏನು, ನೀವು ಇಲ್ಲಿ ವರ್ಕ್ ಮಾಡೋದು ಅದ್ರ ಬಗ್ಗೆ ಹೇಳಿ. ನನ್ನ ಹೆಸರು ಡಾಕ್ಟರ್ ಜಯರಾಜ್ ಚಿಕ್ಕಪಾಟೀಲ್, ಪ್ರಾಂಶುಪಾಲರು ದೃಶ್ಯಕಲಾ ಮಹಾವಿದ್ಯಾಲಯ ದಾವಣಗೆರೆ. ಇದು ಸ್ಮಾರ್ಟ್ ವತಿಯಿಂದ ನಿರ್ಮಾಣಗೊಂಡಂಥ ಒಂದು ಪ್ರಾಜೆಕ್ಟು, ಥೀಮ್ ಪಾರ್ಕು ಮತ್ತು ಬಯಲುರಂಗ ಮಂದಿರ. ಸಾರ್ವಜನಿಕರ ಉಪಯೋಗಕ್ಕಾಗಿ ನೋಡೋದಕ್ಕಾಗಿ ಡಿಸೆಂಬರ್ 1ರಿಂದ ಪ್ರಾರಂಭವಾಗಿದೆ. ಇದರ ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಟಿಕೆಟು ವಿದ್ಯಾರ್ಥಿಗಳಿಗೆ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 10 ರೂಪಾಯಿ ಇದೆ, ಸಾರ್ವಜನಿಕರಿಗೆ 20 ರೂಪಾಯಿ ಇದೆ. ಆಮೇಲೆ ಶಾಲಾ ಕಾಲೇಜು ವತಿಯಿಂದ ಅನುಮತಿ ಪತ್ರ ತಗೊಂಡು ಬಂದಿದ್ರೆ ವಿದ್ಯಾರ್ಥಿಗಳಿಗೆ 10% ಡಿಸ್ಕೌಂಟ್ ಇದೆ. ಹಾಗೆಯೇ ಬಯಲು ರಂಗ ಮಂದಿರವನ್ನು
ಒಂದು ಕಲೆ, ಸಾಹಿತ್ಯ, ಸಂಗೀತ, ನಾಟಕ, ಒಂದು ಸಾಂಸ್ಕೃತಿಕ ಚಟುವಟಿಕೆ ಉಪಯೋಗಕ್ಕಾಗಿ ಅದರ 10,000 ರೂಪಾಯಿ ಬಾಡಿಗೆ ಇದೆ. ವಾಣಿಜ್ಯ ಉದ್ದೇಶಕ್ಕೋಸ್ಕರ ಅಂದ್ರೆ ಯಾವುದೇ ಸ್ಕೂಲ್ ಡೇ, ಆನ್ಯುವಲ್ ಡೇ, ಬ್ಯಾಂಕ್ನವ್ರು ಯಾವುದಾದ್ರೂ ಒಂದು ಅವ್ರದ್ದು ಆನ್ಯುವಲ್ ಡೇ ಮಾಡ್ತಾರೆ ಅಂದ್ರೆ ವಾಣಿಜ್ಯ ಉದ್ದೇಶಕ್ಕಿದ್ದಾಗ ಅದಕ್ಕೆ 20,000 ರೂಪಾಯಿ ಬಾಡಿಗೆ ಇದೆ. ಆಮೇಲೆ ವಿಶೇಷವಾಗಿ ಇದು ದಾವಣಗೆರೆ ನಗರದಲ್ಲಿ ಮತ್ತು ದಾವಣಗೆರೆ ಜಿಲ್ಲೆಯನ್ನು ಆಕರ್ಷಿಸುವ ಉದ್ದೇಶದಿಂದ ಕಲಾತ್ಮಕವಾದಂತ ಜನಪದ ಶೈಲಿಯ ಶಿಲ್ಪಕಲಾಕೃತಿಗಳಿದಾವೆ. ಇನ್ನು ಇಲ್ಲಿ ಮೇನ್ ಗೇಟ್ ಇಂದ ನಮ್ಮ ಮಹಾವಿದ್ಯಾಲಯದ ಮೇನ್ ಮುಖ್ಯ ದ್ವಾರದಿಂದ ಥೀಮ್ ಪಾರ್ಕಿನವರೆಗೂ ರಸ್ತೆ ಮತ್ತು ಲೈಟಿನ ವ್ಯವಸ್ಥೆ ಮಾಡೋದಿದೆ. ಅದು ಜಿಲ್ಲಾ ಮಂತ್ರಿಯವರೊಂದಿಗೆ ಮಾತಾಗಿದೆ. ಅವರೊಂದು ಸ್ವಲ್ಪ ಸಮಯ ಕೇಳಿದ್ದಾರೆ, ಅದೊಂದು ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ. ಮತ್ತೆ ಸರ್ ವಾಶ್ರೂಮ್ ವ್ಯವಸ್ಥೆ ಎಲ್ಲ ಇದೆ, ಎಲ್ಲವೂ ಇದೆ. ಯಾವುದೇ ರೀತಿಯ ಸೌಂಡು, ಲೈಟಿಂಗು, ಸ್ವಚ್ಛತೆ ಯಾವುದೂ ಈ ಥೀಮ್ ಪಾರ್ಕಿನ ಒಳಗಡೆ ಬಂದ್ರೆ ಕೊರತೆ ಏನೂ ಇಲ್ಲ. ಕೇವಲ ಮೇನ್ ಗೇಟ್ದಿಂದ ಇಲ್ಲಿ ಬರೋ ತನಕ ರಸ್ತೆ ಮತ್ತು ಲೈಟಿನ ವ್ಯವಸ್ಥೆ ಆದ್ರೆ ಇನ್ನೂ ತುಂಬಾ ಚೆನ್ನಾಗುತ್ತೆ ಅಂತ ನನ್ನ ಭಾವ. ಸಂಡೇ, ಸ್ಯಾಟರ್ಡೇ ಈ ತರ ರಜಾ ಇದ್ದಾಗೆಲ್ಲ ಬರ್ಬೋದಾ? ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಬರ್ಬೋದಾ? ಪ್ರಾರಂಭದಲ್ಲಿ ವಿಶ್ವವಿದ್ಯಾಲಯದ ಒಂದು ಅನುಮತಿ ತಗೊಂಡು ವಾರದ 7 ದಿವಸ ಪ್ರಾರಂಭ, 1 ವರ್ಷ ತನ ಅಥವಾ 6 ತಿಂಗಳ ತನ ಸಾರ್ವಜನಿಕರಿಗೆ ಆ ರೀತಿಯಲ್ಲೇ ಪ್ರಾರಂಭ ಇಡೋಣ ಅಂತ ಹೇಳಿ ಪ್ರಾರಂಭ ಮಾಡಿದ್ದೇವೆ. ಈಗ ವಾರದ 7 ದಿನ ಪ್ರಾರಂಭದಲ್ಲಿ 1 ವರ್ಷ 6 ತಿಂಗಳ ತನ ಇರುತ್ತೆ. ಸಾಟರ್ಡೆ ಸಂಡೇನೆ ಅತಿ ಹೆಚ್ಚು ಪ್ರೇಕ್ಷಕರು ಬರ್ತಾ ಇದ್ದಾರೆ. ರಜೆ ದಿನಗಳಲ್ಲಿ ಹೆಚ್ಚು ಬರ್ತಾರೆ. ಸರ್ಕಾರ ಯಾವುದೋ ದೊಡ್ಡ ವ್ಯಕ್ತಿಗಳನ್ನು ನಿಧನ ಹೊಂದಿದಾಗ ಮಾತ್ರ ಸರ್ಕಾರ ಒಂದು ಆದೇಶ ಕೊಟ್ಟಾಗ ಆ ದಿನ ಮಾತ್ರ ನಾವು ಮನೋರಂಜನೆ ಕಾರ್ಯಕ್ರಮ ಯಾವುದು ಇರಬಾರ್ದಂತ ಆದೇಶ ಇರುತ್ತಲ್ಲ ಅವತ್ತು ಮಾತ್ರ ನಾವು ರಜೆ ಮಾಡ್ತೀವಿ. ನಾವು ಬಂದಿದ್ದೀವಿ ಸರ್ ಮೊನ್ನೆ SM ಕೃಷ್ಣ ಅವ್ರ ನಿಧನ ಆಯ್ತಲ್ಲ, ಅವತ್ತಿನ ದಿವಸ ರಜೆ ಇತ್ತು. ಹಾಗಾಗಿ ಮತ್ತೆ ಅದನ್ನು ಸಹ ಕೇಳ್ಬಿಡೋಣ. ಅಂದ್ರೆ ಸರ್ಕಾರ ರಜೆ, ಗಣ್ಯ ವ್ಯಕ್ತಿಗಳ ಶೋಕಾಚರಣೆಯ ಸಂದರ್ಭದಲ್ಲಿ ಏನಾದರೂ ರಜೆ ಘೋಷಿಸಿದ್ರೆ ಅದನ್ನ ನಾವು ಪಾಲಿಸಲೇಬೇಕಾಗತ್ತೆ. ಆ ದಿನ ಮಾತ್ರ ನಾವು ರಜೆ ಇಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಇಲ್ಲಿ ನಾವು ಬರ್ತಿದ್ದಂಗೆ ಯಕ್ಷಗಾನ ನೋಡ್ರಿ, ಅಲ್ಲಿ ಒಳಗೆ ಹೋಗಿ ಬರ್ರಿ, ಅಲ್ಲಿ ಒಳಗಡೆ ನಿಂತ್ಕೊಳ್ರಿ. ಹಾಯ್ ಹಾಯ್ ಗೌರಪ್ಪ, ಹೆಂಗ ಅನಿಸ್ತೈತಿ ನಿಮಗೆ? ಚೆನ್ನಾಗ್ ಅನ್ಸೈತಿ. ಮಲಲಿಂಗಪ್ಪ ನೊಕ್ಲರ್ ಗೌರವ ಚೆನ್ನಾಗ್ ಅನ್ಸಕ್ಕಿಲ್ಲ, ಚೆನ್ನಾಗಿದ್ದೇ ಐತೆ. ಎಲ್ಲಾ ದೇವ್ರಿಗೂ ಮಾಡಿದಾರೆ. ಇಲ್ಲಿ ಮೈರಲಿಂಗಪ್ಪನ್ ಮಾಡಿದಾರೆ, ಇಲ್ಲಿ ವೀರಗಾಸೆ ಮಾಡಿದಾರೆ, ಯಕ್ಷಗಾನದ ಮಾಡಿದಾರೆ ಅಲ್ಲ. ಶ್ರೀ ಕಾಲೇಜ್ ಹುಡುಗರು ಸಹ ಬಂದಿದ್ದಾರೆ. ನೋಡೋಣ ದುರ್ಗಮ್ಮನ ಜಾತ್ರೆ ಬಗ್ಗೆ ಏನಾದ್ರು ಮಾತಾಡ್ತಾರ, ಕೇಳೋಣ. ನನ್ನ ಹೆಸರು ಲಿಖಿತ್ ಅಂತ. ಏನ್ ಓದ್ತದ್ಯಪ್ಪ ನೀನು? ನಾನು BCA ಮಾಡಕತ್ತೀನಿ ಆಂಟಿ ವಿನಾಸ್ ಕಾಲೇಜಲ್ಲಿ. ಇವತ್ತು ರಜಾ ಆಯ್ತಾ? ಇವತ್ತು ರಜೆ ಇದೆ. ಸಾಟರ್ಡೆ ಸಂಜೆ ಬಂದಿದ್ದೀವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಮತ್ತೆ ಇಲ್ಲಿ ಎಂಟ್ರೆನ್ಸ್ ಗೆ ಬರ್ತಾನೆ ಕನ್ನಡಾಂಬೆ ನೋಡ್ತೀವಿ, ಬಹಳ ಸಖತ್ತಾಗಿದೆ. ಮತ್ತೆ ನಮ್ದು ದಾವಣಗೆರೆ ಇತಿಹಾಸನ ತೋರಿಸ್ತಾ ಇದೆ. ಜಾತ್ರೆ ಕೆಲವು ಸರಿ ನೋಡಕ್ ಆಗಲ್ಲ ಫುಲ್, ಯಾರು ನೋಡಿಲ್ಲ ಅವ್ರು ಇಲ್ಲಿ ನೋಡ್ಬೋದು. ಥೀಮ್ ಪಾರ್ಕ್ ಅಲ್ಲಿ ಏನೇನ್ ಇರುತ್ತೆ ಅಂತ ಇಮೇಜ್ ಇಲ್ಲಿ ಬಹಳ ಸಖತ್ತಾಗಿ ಮಾಡ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ಚೆನ್ನಾಗಿ, ಬಹಳ ಚೆನ್ನಾಗಿ. ವಾರದಾರಿದ್ದಾರೆ. ಕಳಸ ಅಂತ ಮಾಡ್ತಾರೆ ದಸರಾದಲ್ಲಿ, ಮತ್ತೆ ಕುಂಭ ಅಂತ ಮಾಡ್ತೀವಿ ನಾವು, ಕುಂಭ ಮೇಳ ಅಂತ ದಸರಾದಲ್ಲಿ. ಅದನ್ನೇ ಆಮೇಲೆ ದುರ್ಗನ ಹಬ್ಬದಲ್ಲಿ ದೀಡ್ ನಮಸ್ಕಾರ ಮಾಡ್ತೀವಿ, ಅದು ಐತೆ. ಅದೇ ಮತ್ತೆ ಬೇರೆ ಕಡೆ ಅಗಡಿ ತೋಟ ಅಲ್ಲೆಲ್ಲ ಹುಬ್ಳಿ ಸೈಡ್ ಅಲ್ಲೆಲ್ಲ ಹೋಗೋ ಬದಲು ನಮ್ ದಾವಣಗೆರೆಯಲ್ಲಿ ಇಷ್ಟು ಫೆಸಿಲಿಟೀಸ್ ಸ್ವಲ್ಪ ಮಟ್ಟಿಗೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಬಂದು ಇನ್ನು ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ನಮ್ ದಾವಣಗೆರೆನ ನಾವೇ ಮಾಡ್ಬೋದು, ಮತ್ತೆ ಬೇರೆ ಕಡೆಯಿಂದ ನಮ್ಮೂರಿಗೂ ಬರಂಗ್ ಮಾಡ್ಕೋಬಹುದು ಅಂತ ಅಲ್ವಾ? ಟೂರಿಸ್ಟ್ ಪ್ಲೇಸ್ ತರ ಮಾಡ್ಕೋಬಹುದು. ಆಲ್ಮೋಸ್ಟ್ ನಮ್ ಗ್ಲಾಸ್ ಹೌಸ್ ಇದೆ, ಮತ್ತೆ ಈಗ ಇದು ಇನ್ನೂ ಪ್ರಿಪೇರ್ ಆಗ್ತಾ ಇದೆ. ಬೇರೆ ಬೇರೆ ಕಡೆ ಹೋಗೋದಕ್ಕಿನ್ನು ಪಬ್ಲಿಕ್ಸ್ ಬರ್ತಾ ಇದೆ. ಮತ್ತೆ ಆ ಕಡೆ ದುರ್ಗಮ್ಮನ್ ಜಾತ್ರೆಯಲ್ಲಿ ಕುರಿ ಕಾಳಗ ಅದೆಲ್ಲ, ಮತ್ತೆ ಕೋಳಿದು ಜೂಜಾಟ, ಮತ್ತೆ ಕುಸ್ತಿ, ಮತ್ತೆ ಕೋಳಿ ಜೂಜಾಟ ಅವೆಲ್ಲ ಸಿಟಿಯಲ್ಲಿ ಸಿಗಲ್ಲ, ಹಳ್ಳಿಯಲ್ಲಿ ಸಿಗ್ಬೋದು. ಅಂದ್ರೆ ಇಲ್ಲಿ ನೋಡಕಂತ ಎಲ್ಲಾಗಲ್ಲ, ಇಲ್ಲಿ ಆದ್ರೂ ಇಮ್ಯಾಜಿನ್ ಮಾಡ್ಕೋಬಹುದು ಅಲ್ವಾ? ಥ್ಯಾಂಕ್ಸ್ ಅಪ್ಪಿ, ಚೆನ್ನಾಗಿ ಹೇಳಿದೆ. ಜೀವನ ಚಕ್ರ, ಗೂಡು ಕಟ್ಟಿದ ಕಂಬಳಿ ಹುಳುಗೊಂದು ಚಂದದ ಚಿಟ್ಟೆಯಾಗಿ ಹೊರಬಂದು ಹಾರಾಡಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಈ ತರ ಗಿಡದಲ್ಲಿ ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಹೊರಗಡೆ ಬರುವಂತ ಹುಳು. ಫ್ರೆಂಡ್ಸ್, ಹಿಂದ್ಗಡೆ ಹುಡುಗರು ನೋಡಕ್ ಬಂದಿದ್ದಾರೆ, ಹಾಗಾಗಿ ಸ್ವಲ್ಪ ಸೌಂಡ್ ಎಲ್ಲ ಕೇಳ್ತಾ ಇದೆ, ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ, ಸ್ವಲ್ಪ ಇಗ್ನೋರ್ ಮಾಡಿ ಅದನ್ನ. ಆ ಮೊಟ್ಟೆಯಿಂದ ಹುಳು ಹೊರಗೆ ಬರ್ತಾ ಇರೋದು ಇಲ್ಲಿ ಹುಳು ಆಗಿರೋದು ದೊಡ್ಡದಾಗಿ. ಹುಳು ಚಿಟ್ಟೆಯಾಗಿ ಹೊರಗೆ ಬರ್ತಾ ಇರೋದು. ಎಷ್ಟು ಚೆನ್ನಾಗಿ ಸೈಕಲ್ ಇದೆ ನೋಡ್ರಿ. ಚಿಟ್ಟೆಯ ಒಂದು ಜೀವನ ಚಕ್ರವನ್ನ ಹಾಕಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆ ದಾಸವಾಳ ಸಹ ಗಿಡದಿಂದ ಹೂವಾಗಿ ಬರೋದು, ಅದು ಸಹ ಮೊಗ್ಗು ಹೂವಾಗಿರೋದು, ಆ ಚಿಟ್ಟೆ ದುಂಬಿ ಇರ್ತಾ ಇರೋದು ಬಹಳ ಸೂಪರ್ ಆಗೈತೆ. ಥೀಮ್ ಮಾತ್ರ. ಮನೆ ಒಳಗಡೆ ಹೋಗೋಣ. ಟಗರು ಕಾಳಗ ಅನ್ನೋದು ಒಂದು ಹಳ್ಳಿ ಸೊಗಡಿಂದ ಯಾವತ್ತಿಂದ ಬಂದಿರೋದು ಅಂದ್ರೆ ತುಂಬಾ ಇತಿಹಾಸ ಐತೆ. ಟಗರು ಬಾಜಿ ಕಟ್ಟಿ ನೋಡಿ ನಮ್ಮ ಕೋಳಿ ಮೇಲೆ, ಸೂಪರ್ ಅಲ್ಲ? ನೋಡ್ರಿ, ಇವರೆಲ್ಲ ಸಿಡ್ಲಿ ಹೊಡಿತಾ ಇದಾರೆ, ಅವರು ಕುಸ್ತಿ ಆಡ್ತಾ ಇರೋದಕ್ಕೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗೈತೆ.
ಸ್ಯಾಟರ್ಡೆ ಸಂಡೇ ಒಟ್ಟು ರಜಾದಿಂದ ಬರ್ಬೋದು ನೋಡಕ್ಕೆ, ಮಕ್ಕಳು ಕರ್ಕೊಂಡು ಅವ್ರಿಗೊಂಥರ ಖುಷಿ ಆಗುತ್ತೆ. ಬೇರೆ ಕಡೆ ಹೋಗೋದೇ ನಮ್ಮ ದಾವಣಗೆರೆಯಲ್ಲಿ ಈ ತರ ಎಲ್ಲ ಇರೋದು ಒಂಥರ ವಿಶೇಷತೆ ಅಂತಾನೆ ಹೇಳ್ಬೋದು. ಕಡಿಬಾರ್ದು ಅನ್ನೋ ಒಂದು ಥೀಮ್ ಮೋಸ್ಟ್ಲಿ. ಅಪ್ಪಿಕೋ ಚಳವಳಿ ವಾ, ಹೌದು, ಇದೆಲ್ಲ ಫುಲ್ ಅದೇ ಥೀಮಲ್ಲಿ ಐತೆ. ಫ್ರೆಂಡ್ಸ್ ಈ ಕಡೆ ನೋಡಿ ಕಿರಿಯಾಟ ಐತೆ. ಕಿರಿಯಾಟ ಯಾರಿಗೆಲ್ಲ ನೆನಪೈತೆ, ಯಾರೆಲ್ಲ ಆಡಿದ್ರೆ ಕಮೆಂಟ್ ಮಾಡಿ. ನೀವು ಅಂತೂ ನೋಡ್ಲೇಬೇಕು, ಮಕ್ಕಳನ್ನು ಸಹ ಕರ್ಕೊಂಡು ಬಂದು ತೋರಿಸಿ ಇದೆಲ್ಲ ಆಟ ಆಡ್ತಿದ್ರ ಅಂತೇಳಿ. ಪಕ್ಕದಲ್ಲಿ ಮತ್ತೆ ಕಬಡ್ಡಿ ಆಡ್ತಿದ್ದಾರೆ. ಕಬಡ್ಡಿ ಪ್ಲೇಯರ್ಸ್ ಎಷ್ಟಿರ್ಬೇಕು ಮತ್ತೆ ಯಾವ ತರ ಕೋರ್ಟ್ ಇರುತ್ತೆ ಅದೆಲ್ಲಾನು ತೋರಿಸುತ್ತೆ. ಹೆಂಗ್ ಗಾಲಿ ಆಟ ಆಡಿವಿ ಅಂದ್ರೆ ಲೆಕ್ಕನೇ ಇಲ್ಲ. ನನ್ನ ಗಾಲಿ ಆಟ ನೋಡ್ರಿ. ಕಲಿ ನಲಿ, ಶಿಕ್ಷಣ ಕೊಡಿಸಿರಿ, ಮಕ್ಕಳ ಬಾಳು ಬೆಳಗಿಸಿರಿ, ಮಕ್ಕಳ ಪಾಲಿಗೆ ವಿದ್ಯಾ ದೇಗುಲ. ನೀವೆಲ್ಲ ಆಟ ಆಡಿದಿರಲ್ಲ ಸೈಕಲ್ ಗಾಲಿ ಒಳಗೆ? ಸೈಕಲ್ ಗಾಲಿ, ಬೈಕಿಂಗ್ ಗಾಲಿ ತಗೊಂಡು ಎಷ್ಟೋ ದೂರದಿಂದ ಬಂದು ನಮ್ಮ ಡ್ಯಾಶ್ ಹೊಡಿಸಿದ್ವಿ. ಭಾರಿ ಮಜಾ ಬರೋದ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಬಡ್ಡಿ ಆಟ ಐತೆ, ನಮ್ಮ ದೇಸಿ ಆಟ, ಗ್ರಾಮೀಣ ಆಟ, ನಮ್ಮ ದೇಸಿ ಆಟ. ಸ್ಕಿಪ್ಪಿಂಗ್ ಆಟ ಆಡ್ತಾ ಇದಾರೆ ಹುಡುಗಿಯರೆಲ್ಲ ಇಲ್ಲಿ. ಫ್ರೆಂಡ್ಸ್ ಇವೆಲ್ಲ ಆಟ ಆಡ್ತಿದ್ವಿ ನಾವು ಚಿಕ್ಕವರಿದ್ದಾಗ. ಭಾರತ ಹಾಗೂ ಯುರೋಪಿನ ಹಳೆಯ ಇತಿಹಾಸ ಹೊಂದಿರುವಂತದಂತೆ. ಕುಂಟೆಬಿಲ್ಲೆ ಆಡ್ಬೇಕಾದ್ರೆ ಈ ತರ ಎಲ್ಲ ನಿಂತ್ಕೊಂಡು ನೋಡ್ತಾ ಇರೋದು ಅದೆಲ್ಲ ಎಲ್ಲ ನೆನಪಾಗುತ್ತೆ. ಇವೆಲ್ಲ ಆಟ ಆಡ್ತಾ ಇದ್ವಿ ನಾವು. ಬುಗುರಿ ಆಟ. ಬುಗುರಿ ಆಟ ನಾನು ಆಡಿದೀನಿ. ನೀವ್ ಆಡಿದ್ದೀರಾ? ಬುಗುರಿ ಬೇಜಾನ್. ಬುಗುರಿ ಆಡಿರ ಅದ್ ಹೇಳಕ್ಕೆ ಆಗಲ್ಲ. ಮನೆ ಆಡಿ ಬುಗುರಿನ ಈ ತರ ಪೇಂಗ ಹಿಡಿಯಕ್ ಮಾತ್ರ ಬರ್ತಾ ಇರ್ಲಿಲ್ಲ ನನಗೆ. ಹಿಂಗ್ ತಗೊಂಡು ಹಿಂಗ್ ಆಡಿಸ್ತೀವಿ. ಆದ್ರೆ ಬುಗುರಿ ಆಡೋದ್ ನನಗೆ ತುಂಬಾ ಇಷ್ಟ. ಆಮೇಲೆ ಗೋಲಿನೂ ಆಟ ಆಡಿದೀವಿ. ರವಿ ಆಟ ಆಡ್ತಿದ್ದಾರೆ ನೋಡ್ರಿ ಗೋಲಿ ಅವ್ರ ಜೊತೆಗೆ. ಚೆನ್ನಾಗ್ ಅನ್ಸುತ್ತಲ್ಲ, ಖುಷಿ ಆಗುತ್ತೆ ಇದೆಲ್ಲ ನೋಡಕ್ಕೆ. ಫ್ರೆಂಡ್ಸ್ ನೋಡ್ರಿ, ಗೊದ್ದ ಮೊಟ್ಟೆ ಕಚ್ಕೊಂಡು ಹೋಗ್ತಾ ಇರೋದು ಇದು. ಇಲ್ಲೇ ನೋಡ್ರಿ, ಇಲ್ಲಿ ಕೆಳಗಿಂದ ಅದಾವು. ಗ್ಲೈನ್ ಹಚ್ಚೈತೆ ನೋಡ್ರಿ ಇಲ್ಲಿ ಗೊದ್ದ. ಮತ್ತೆ ಇಲ್ಲಿ ಚಿನ್ನಿ ದಾಂಡು ಆಟ ಆಡ್ತಿದ್ದಾರೆ ಇಲ್ಲಿ. ಯಾರ್ಯಾರಿಗೆಲ್ಲ ಈ ಆಟಗಳು ನೆನಪಿದಾವೆ ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗೂ ಸಹ ನೆನಪಿಸ್ಕೊಂಡು ಇವನ್ನೆಲ್ಲ ಚಿನ್ನಿ ದಾಂಡು ಆಡ್ತಾರ ಕಡಿಮೆ. ಚೆನ್ನಾಗೈತೆ. ಇರುವೆ ಗೂಡು ಸಹ ಮಾಡಿದ್ದಾರೆ. ನಮ್ಮ ಮನೆಯವರು ಇರುವೆ ಗೂಡೊಳಗೆ ಹೋಗ್ತಿದ್ದಾರೆ. ಇರುವೆ ಗೂಡು ಒಳಗೆ ಜಾರ ಬಂಡಿ ಟೈಪ್ ಮಾಡ್ಯಾರ ಇದನ್ನ. ಹೌದಾ? ಇಲ್ಲಿಂದ ಮೆಟ್ಲ ಈ ಕಡೆಯಿಂದ ಜಾರ ಅದು. ಓ, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅದ ಕಾಲಂಗ ಜಾರ ಆಡಿದ್ವಪ್ಪ ನಾವು ಜಾರ ಬಂಡಿನ. ಫ್ರೆಂಡ್ಸ್ ನೋಡಿ, 2 ಜೋಡಿ ಎತ್ತುಗಳು ಎಷ್ಟು ಚೆನ್ನಾಗಿ ನಿಜವಾಗ್ಲೂ ನಿಂತ್ಕೊಂಡಿದಾವೆ ಅನ್ನೋ ತರ ಕಾಣಿಸ್ತಾ ಐತೆ. ಇಲ್ಲಿ ಅಮ್ಮ ಮಗುಗೆ ಹೇಳ್ಕೊಡ್ತಾ ಇರೋದು ಅಕ್ಷರಗಳನ್ನ. ಇವೆಲ್ಲ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗೈತೆ. ನಮ್ಮ ದಾವಣಗೆರೆ ಥೀಮ್ ಪಾರ್ಕ್ ಅಲ್ಲಿ ಮಾತ್ರ ಸಾಧ್ಯ ಇದೆ. ವಾವ್, ನೋಡ ಬಂದಿದೆ ನಮ್ಮ ಹಳ್ಳಿ ಸೊಗಡಿನ ಎಲ್ಲಾ ಶಿಲ್ಪಕಲೆಗಳು ಇದ್ದಿದ್ದಾವೆ. ಫ್ರೆಂಡ್ಸ್ ನೋಡಿ, ನಮ್ಮ ಥೀಮ್ ಪಾರ್ಕಲ್ಲಿ ಜಾನಪದ ಶೈಲಿಯ ಸಾಂಸ್ಕೃತಿಕ ಬಯಲಾಟಗಳೆಲ್ಲ ಸಹ ಇಲ್ಲಿದ್ದಾವೆ. ಇದು ಬುಡುಬುಡಿಕೆ ಅಲ್ವಾ? ಸಾರಿ. ಮತ್ತೆ ಇವರು ತಮ್ಮಟೆ, ಗೊಂದಲ ಅಂತ ಮಾಡ್ತಾರ ಅವ್ರು. ಅವ್ರ ಒಂದು ಪೂಜೆ ಮಾಡ್ತಾರ, ರಾತ್ರಿಯಿಂದ ಬೆಳಗಿನ ತನಕ ಇರ್ತದೆ ಪೂಜೆ. ಅದು ಮಾಡೋರು ಇವ್ರು ನೋಡ್ರಿ. ಇವ್ರು ಯಾರ ಅಂದಲ್ರಿ? ಬುಡುಬುಡಿಕೆ. ಗಣೇಶನ್ ಏನ್ ಈ ತರ ಗೊಂಬೆ ಆಟದ್ದು ಆ ತರ ಸೂತ್ರದ ಗೊಂಬೆ ಆಟ ಎಲ್ಲ ವಾಣಿ 4 ಜೋಗತಿ ಎಲ್ಲಮ್ಮ. ಇಲ್ಲಿ ನಮ್ಮ ಗೊರಪಜ್ಜ ಜನಪದ ಹಾಡಿಗರು. ಬಣ್ಣ ಬಣ್ಣದ ಲಂಗ ತೊಟ್ಟು, ಕಾಲು ಕಡಗದ ಜೊತೆ ದಂತದ ಬಳೆ ತೊಟ್ಟು ಹೆಜ್ಜೆ ಹಾಕುತ್ತಿರುವ ಬಂಜಾರರು. ಸಂತೆಗೆ ಬಂದಿದೀವಿ ನಾವು ಇವಾಗ. ಮೋಸ್ಟ್ಲಿ ಇದು ಹರಿಹರ ಕುರಿ ಸಂತೆ ಇರ್ಬೋದು. ಏನೋ ವ್ಯಾಪಾರ ಮಾಡ್ತಾ ಇದಾರೆ. ಅವ್ರು ಕುರಿ ಕೊಡೋರು, ಇವ್ರು ಕುರಿ ತಗೊಳ್ಳೋರು. ಸಂತೆಗೆ ಬಂದು ತುಂಬಾ ಚೆನ್ನಾಗೈತೆ. ಈ ಥೀಮ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಯ್ತು ಈ ಕುರಿ ಸಂತೆ ಕಮೆಂಟ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್ ನೋಡಿ, ಹೋರಿಗಳು, ಇದೆಲ್ಲ ಹೋರಿ ಸಂತೆಗಳು. ಇವು ಆಕಳ ಕರು ಇವೆಲ್ಲ ಮಾರ್ಕೆಟಿಗೆ ತಂದಿರೋ. ಇವೆಲ್ಲ ಏನ್ ಮಾಡ್ತಾ ಇದಾರೆ ಇಲ್ಲಿ? ಖರ್ಚಿಪೆಲ್ಲ ಖರ್ಚಿಪೆಲ್ಲ ಟವಲ್ ಕೈ ಮೇಲೆ ಕೈ ಯಾರಿಗೂ ವ್ಯವಹಾರ ಮಾಡೋದು ಗೊತ್ತಾಗಬಾರ್ದು ಅಂತ ಬಳಸೊಳಗ ಇಷ್ಟು ರೂಪಾಯಿ, ಇಷ್ಟು ಸಾವಿರ ಸಸ್ಪೆನ್ಸ್ ಆಗಿ ವ್ಯವಹಾರ ಮಾಡೋದು. ಇದು ಹೊರಗಡೆ ಗೊತ್ತಾಗಂಗಿಲ್ಲ. ಫ್ರೆಂಡ್ಸ್ ನೋಡಿ, ಇದು ಹೋರಿ ವ್ಯಾಪಾರ ಮಾಡ್ತಾ ಇರೋದು. ಇದು ಬಹಳ ಹಳೆಯದು, ಹಳೆ ಚಾಳಿ. ಗೌಳಿ ಎಮ್ಮೆ ಐತೆ ಇಲ್ಲಿ. ಗೌಳಿ ಎಮ್ಮೆ ಯಾರೆಲ್ಲ ನೋಡಿದಿರ ನಮ್ಮ ಚಾನಲ್ ಹಿಂದಿನ ನೋಡಿದ್ರೆ ಅದನ್ನ ಲಿಂಕ್ ಅನ್ನು ಹಾಕಿರ್ತೀನಿ, ಹೋಗಿ ನೋಡ್ರಿ. ಗೌಳಿ ಎಮ್ಮೆ ಫ್ರೆಂಡ್ಸ್, ಇವೆಲ್ಲ ಯಾವ ಎಮ್ಮೆಗಳು, ಜಾತಿಗಳು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ.
ಅದು ಕೊಂಬು ಚೂಪ್ ಮಾಡೋದು, ಕೊಂಬು ಹಳೆ ಸಿಪ್ಪಿ ತೆಗೆಯೋದು, ಅದು ಕೊಂಬು ರಿಪೇರಿ ಮಾಡ್ತಾರಂತಾರಲ್ಲ ಅದು ಅವರು ಹಿಂಗಂತಾರೆ. ಹಿಂಗೆ ಹೆಂಗ್ ಮಾಡ್ತಾರೆ? ಹಿಂಗ್ ಕೊಂಬಿಗೆ ಇಟ್ಟು ಹಿಂಗಂತಾರೆ. ಒಟ್ಟು ನೈಸ್ ಮಾಡ್ತಾರೆ ಅದನ್ನ. ಫ್ರೆಂಡ್ಸ್ ನೋಡಿ, ಹುಳಿ ಹೋರಿ ಎಲ್ಲ ಒಂದೇ. ಹೋರಿಗಳು ಅವು ಹೆತ್ತು. ಇವು ತಳಿರಿ, ಇದು ಗಿರ್ ತಳಿ, ಈ ತರ ಒಂದೊಂದು ಹಳ್ಳಿಕಾರ್ ತಳಿಗಳು ಆ ತರ ಅದ್ರಲ್ಲಿ ಇವೆಲ್ಲ. ಫ್ರೆಂಡ್ಸ್ ಇವೆಲ್ಲ ಯಾವ್ಯಾವ ತಳಿಗಳು ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಆಟ ಆಡ್ತಾ ಇರೋದು ಇಲ್ಲಿ ತಾಯಿ ಮಗಳಿಗೆ ತಲೆ ಬಾಸ್ತಿರೋದು. ನಾವೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮಮ್ಮ ಸ್ಕೂಲಿಗೆ ಹೋಗ್ಬೇಕಾದ್ರೆ ತಲೆ ಬಾಸ್ತಾ ಇರೋದು ಅವೆಲ್ಲ ನೆನಪಾಗುತ್ತೆ. ನಾವು ತುಂಬಾ ಜನ ಹೆಣ್ಮಕ್ಳಲ್ಲ, ಒಬ್ಬೊಬ್ರನ್ನೇ ಬಾಚಿ ಕಳಿಸ್ತಾ ಇತ್ತು, ಅದು ನೆನಪಾಗ್ತೈತೆ. ಫ್ರೆಂಡ್ಸ್ ನೋಡಿರಲ್ವಾ ನಮ್ಮ ಜಯರಾಜ್ ಸರ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಫ್ರೆಂಡ್ಸ್ ನಿಜ ಹೇಳ್ದಂಗೆ ನಾವೆಲ್ಲೆಲ್ಲೋ ಹೋಗಿ ನೋಡ್ಬೇಕು, ನಮ್ ದಾವಣಗೆರೆ ಥೀಮರ್ ಮಾಡಿದ್ದಾರೆ. ಒಂಥರ ಜಾತ್ರೆ ತರ ದುರ್ಗನ ಹಬ್ಬದ ಥೀಮರ್ ಮಾಡಿರೋದು ತುಂಬಾ ಖುಷಿ ಆಗುತ್ತೆ. ಮತ್ತೆ ನಮ್ಮ ಹಳ್ಳಿ ಸೊಗಡನ್ನ ನೆನಪಿಸುತ್ತೆ. ಕುರಿ ಕಾಳಗ ಇದೆ, ಕೋಳಿ ಜಗಳ ಇದೆ, ಮತ್ತೆ ಕಬಡ್ಡಿ, ದೇಸಿ ಆಟಗಳು ಪ್ರತಿಯೊಂದು ಇದೆ, ಕುಸ್ತಿ ಆಟ ಇದೆ, ಮತ್ತೆ ಬುಗುರಿದು, ಗೋಲಿದು, ನಮ್ಮ ಹೋರಿಗಳು ಸಹ ಇದಾವೆ. ಹೋರಿಗಳು ಆಮೇಲೆ ಅವು ಯಾವ ತಳಿ ಪ್ರತಿಯೊಂದು ಇದೆ. ಹೋರಿ ಸಂತೆಗಳಿದೆ, ಕುರಿ ಸಂತೆಗಳಿದೆ. ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಈಗ 20 ರೂಪೀಸ್ ಏನ್ ದೊಡ್ಡದಲ್ಲ ಅಂತ ನಂಗೆ ಅನ್ಸ್ತು. ಚೆನ್ನಾಗಿದೆ, ನನಗೂ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಸಹ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಫ್ರೆಂಡ್ಸ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಂತ ಸ್ವಭಾವ.